Hello students, welcome to Mokshika Academy. In this video, I am going to give information regarding the marks with ranks. Andre previous year 2024 PGCET ಅಲ್ಲಿ ಮಾರ್ಕ್ಸ್ ವಿತ್ ರ್ಯಾಂಕ್ಸು ಏನಿತ್ತು, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟು ರ್ಯಾಂಕ್ ಬಂದಿತ್ತು ಅನ್ನೋದನ್ನ ನಿಮಗೆ ಈಗ ತಿಳಿಸೋದಕ್ಕೆ ಬಂದಿದ್ದೀನಿ. ಸೊ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಡಾಟಾ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ಸ್ ಕೆಲವೊಂದಷ್ಟು ಜನ ಇನ್ಫಾರ್ಮೇಶನ್ ಅಂದರೆ ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ರು. ಅದ್ರಲ್ಲಿ ಕೊಟ್ಟಿರೋ ಪ್ರಕಾರ ಎಷ್ಟು ಬಂದಿದೆ ಅಂತ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಯು ಕ್ಯಾನ್ ಸಿ MBA PGCET ಅಲ್ಲಿ ಲಾಸ್ಟ್ ಇಯರ್. ಸೊ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಂದು ಸ್ಟೂಡೆಂಟ್ ನಾಗೇಂದ್ರ ಅನ್ನೋರು ಬ್ಯಾಂಗ್ಳೂರಿಂದ 71 ಮಾರ್ಕ್ಸ್ ನ ತಗೊಂಡಿದ್ದಾರೆ. ಸೊ ಅದು ಡಿಗ್ರಿಯಲ್ಲಿ ಆಕ್ಚುಲಿ CGPA ಸರಿಗೆ ಹಾಕಿಲ್ಲ ಅವರು, ಬಟ್ ಅವ್ರದ್ದು ರ್ಯಾಂಕಿಂಗ್ ಬಂದು 56 ಬಂದಿದೆ. ಸೊ ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎವ್ರಿ ಇಯರ್ ಫಸ್ಟ್ ರ್ಯಾಂಕು ಇಂದ 100 ರ್ಯಾಂಕ್ ಯಾರು ಬರ್ತಾರೆ, ಫಸ್ಟ್ ರ್ಯಾಂಕ್ ಇಂದ 100 ರ್ಯಾಂಕ್ ಯಾರು ಬರ್ತಾರೆ, ಸೊ ಅವರೆಲ್ಲ ನಾರ್ಮಲಿ ಮಾರ್ಕ್ಸ್ 70 to 80 ಇರುತ್ತೆ. ಓಕೆ, 70 to 80 ಇರುತ್ತೆ. ಸೊ ಇನ್ ಜನರಲ್, ಸೊ 60 to 70 ಇರತಕ್ಕಂಥ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಅವರು 100 to 500 600 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ 68 ಬಂದಿರತಕ್ಕಂಥ ಸ್ಟೂಡೆಂಟ್ಸು 85% ಬಂದಿದ್ದಾರೆ. ಅವ್ರದ್ದು ರ್ಯಾಂಕಿಂಗ್ 142 ಬಂದಿದೆ. ಸೊ ಯಾಕೆ ಪರ್ಸೆಂಟೇಜ್ ನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಇಬ್ರು ಸ್ಟೂಡೆಂಟ್ಸ್ 66 ಮಾರ್ಕ್ಸ್ ಬಂದಿದೆ. ಓಕೆ, ಬಟ್ ಇಲ್ಲಿ ಪರ್ಸೆಂಟೇಜ್ ಸರಿ ಫಿಲ್ ಮಾಡಿಲ್ಲ ಅವರು. ಸೊ ಫಿಲ್ ಮಾಡಿದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಸಮಟೈಮ್ಸ್ ಬೇಸ್ಡ್ ಆನ್ ದಿ ಏಜ್ ಕ್ರೈಟೀರಿಯಾ ತಗೋಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಿಶ್ಚಲ್ ಅನ್ನೋರು ಏನಾದ್ರು 2003 ಬಾರ್ನ್ ಆಗಿದ್ರೆ, ಇವರು ಶಶಾಂಕ್ ಅನ್ನೋರು 2004 ಬಾರ್ನ್ ಆಗಿದ್ರೆ, ಸೊ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಸೆಂಟೇಜು ಸರಿಯಾಗಿ ಇದಾಗೋದಿಲ್ಲ. ಸೊ ಆಸ್ ಪರ್ ದ ರೂಲ್ಸ್ ಅವರು ಪರ್ಸೆಂಟೇಜ್ ಪ್ರಕಾರ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೂ ನೋಡ್ಬೋದು ನೀವು, ಮೊಹಮ್ಮದ್ ಸಾಬೂರ್ ಅನ್ನೋರ್ದು 60 ಮಾರ್ಕ್ಸ್ ಬಂದಿದೆ, ಬಟ್ ಅವ್ರದ್ದು 86% ಇದೆ, ಬಟ್ ಅವ್ರದ್ದು 795 ಇದೆ ರ್ಯಾಂಕಿಂಗು, ಬಟ್ ಇವ್ರದ್ದು 88% ಇದ್ರೂ ಕೂಡ 799 ಬಂದಿದೆ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ PGCET ಎವ್ರಿ ಇಯರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ 55 ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗೆ 1820 ರ್ಯಾಂಕ್ ಬಂದಿದೆ. 54 ಬಂದಿರೋರಿಗೆ 2163 ಬಂದಿದೆ. ಸೊ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. 50 ಬಂದಿರೋರಿಗೆ ಅಬ್ಸರ್ವ್ ಮಾಡ್ಬೋದು ನೀವು, ಅರೌಂಡ್ 4000 ಇಂದ 4900 ವರೆಗೆ ರ್ಯಾಂಕಿಂಗು ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಈ ವರ್ಷನೂ ಕೂಡ ಅದೇ ರೀತಿ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ರ್ಯಾಂಕಿಂಗ್ ಅಂತ ಅನ್ಕೋಬಹುದು. ಓಕೆ, ಸೊ 46 ಬಂದಿರತಕ್ಕಂತಹ ಸ್ಟೂಡೆಂಟ್ಸ್ಗಳಿಗೆ 8000 ರ್ಯಾಂಕಿಂಗ್ ಬಂದಿದೆ. 45 ಬಂದಿರತಕ್ಕಂಥವ್ರಿಗೆ 8900. ಸೊ 44 ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 44 43 ಬಂದಿರೋರಿಗೆಲ್ಲ ಆಲ್ಮೋಸ್ಟ್ ಅಂದ್ರೆ ಒಂದು ಮಾರ್ಕ್ಸ್ಗೆ 1000 ರ್ಯಾಂಕಿಂಗ್ ಡಿಫರೆನ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾಟ್ ಓನ್ಲಿ 1000, ಇಟ್ ಮೇ ಬಿ 1500 or 2000 ರ್ಯಾಂಕಿಂಗ್ ಆಲ್ಸೋ ಸಮಟೈಮ್ಸ್ ಇಫ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆರ್ ಮೋರ್ ಇನ್ ದಟ್ ಕ್ಯಾಟಗರಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 40 ಮಾರ್ಕ್ಸ್ ಬಂದಿರೋರಿಗೆ 15,000 ಇದೆ, 39 ಬಂದಿರೋರಿಗೆ 16,000 ಇದೆ, 18,000 ಇದೆ. ಸೊ ಹಾಗಾಗಿ ನಮ್ ಸೇಮ್ ಮಾರ್ಕ್ಸ್ ಬಂದಾಗ ರ್ಯಾಂಕಿಂಗ್ ಡಿಫರ್ ಆಗುತ್ತೆ ಬೇಸ್ಡ್ ಆನ್ ದ ಏಜ್ ಕ್ರೈಟೀರಿಯಾ ಆಗ್ಬೋದು, ಬೇಸ್ಡ್ ಆನ್ ದ ಪರ್ಸೆಂಟೇಜ್ ಕ್ರೈಟೀರಿಯಾ ಆಗ್ಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರ್ಸೆಂಟೇಜ್ ನ ಹಾಕ್ತಾರೆ, ಕೆಲವರು CGPA ನ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ವೇರಿಯೇಷನ್ಸ್ ಆದಾಗ ಏನಾಗುತ್ತೆ, ಅದು ಏಜ್ ಕ್ರೈಟೀರಿಯಾನ ತಗೊಳುತ್ತೆ. ಸೊ ಇಲ್ಲಿ 34 ಬಂದಿರೋರಿಗೆ ನೋಡ್ಬೋದು, 24,000 ಇಂದ 26,000 ವರೆಗೂ ಕೂಡ ರ್ಯಾಂಕ್ ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು. ಸೊ 32 ಬಂದಿರೋರಿಗೆ 28,000, 29 ಬಂದಿರೋರಿಗೆ 32,000 ವರೆಗೂ ರ್ಯಾಂಕಿಂಗು ಬಂದಿದೆ. ಸೊ ಈ 29 ಇಂದ 22 ವರೆಗೂ ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ 6,000 ಸ್ಟೂಡೆಂಟ್ಸ್ ಇದರಲ್ಲಿ. ಸೊ 36,000 ವರೆಗೂ ಕೂಡ ರ್ಯಾಂಕಿಂಗು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. ಸೊ ಯಾರು MBA ವಿದ್ಯಾರ್ಥಿಗಳು. ಸೊ MCA ನೋಡೋದಾದ್ರೆ ಸ್ಟೂಡೆಂಟ್ ಇಲ್ಲಿ ಅಬ್ಸರ್ವ್ ಮಾಡಬಹುದು, 68 ಆಲ್ಮೋಸ್ಟ್ ಇದು ಅಷ್ಟೇನೆ, 60 to 68 ಬಂದ ಮಾರ್ಕ್ಸ್ ಯಾರು ಬಂದಿರುತ್ತೆ ಅವ್ರಿಗೆಲ್ಲ 1 to 100 ರ್ಯಾಂಕಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, 68 ಬಂದಿರೋರಿಗೆ 4th ರ್ಯಾಂಕ್ ಬಂದಿದೆ, 66 ಬಂದಿರತಕ್ಕಂತಹ ವಿದ್ಯಾರ್ಥಿಗೆ 36th ರ್ಯಾಂಕ್ ಬಂದಿದೆ, 63 ಬಂದಿರೋರಿಗೆ 38 ಮಾರ್ಕ್ಸ್ ಬಂದಿದೆ. ಅದೇ ರೀತಿ ನೋಡೋದಾದ್ರೆ 59 ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗೆ 100 ರ್ಯಾಂಕಿಂಗು,
59 ಅಗೇನ್ ಸೇಮ್ ಸ್ಟೂಡೆಂಟ್ಗೆ 112 ರ್ಯಾಂಕಿಂಗು. ಅಂದ್ರೆ 59 ಬಂದಿರೋರು ಅಲ್ಲಿ ಸುಮಾರು ಜನ ಇರ್ತಾರೆ. ಸೊ ನಮ್ಮ ಹತ್ರ ಗೂಗಲ್ ಫಾರ್ಮ್ ಫಿಲ್ ಮಾಡಿರೋರು ಸ್ವಲ್ಪ ಜನ ಇರೋದು, ಜಸ್ಟ್ ಇದು ಸ್ಯಾಂಪಲ್ಸ್ ತಗೊಂಡಿರೋದು ನಾನು, ಸ್ಟೂಡೆಂಟ್ಸ್ಗಳ ಸ್ಯಾಂಪಲ್. ಹಾಗಾಗಿ ಆ ರೇಂಜಲ್ಲಿ ತುಂಬಾ ಜನ ಬರ್ತಾರೆ. ಸೊ 57 ಬಂದಿರೋರಿಗೆ 135 ರ್ಯಾಂಕಿಂಗು. ಆಲ್ಮೋಸ್ಟ್ ಈ 50 ರೇಂಜಲ್ಲಿ ಬಂದಿರೋರಿಗೆಲ್ಲ 700 ತನಕ ರ್ಯಾಂಕಿಂಗು ಬಂದಿದೆ. ಈ 49 ಅಂದ್ರೆ 45 to 49 ಬಂದಿರೋರು ಅಬ್ಸರ್ವ್ ಮಾಡ್ಬೋದು, 1270 1800 ವರ್ಗೂ 45 ಬಂದಿರೋರಿಗೆ ಅಬ್ಸರ್ವ್ ಮಾಡ್ಬೋದು. ಸೊ 43 ಮಾರ್ಕ್ಸ್ ಬಂದಿರೋರಿಗೆ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ 11,000 ರ್ಯಾಂಕಿಂಗ್ ವರೆಗೆ, ಸಾರಿ ಓಕೆ, ಸೊ 2000 to 3000 ರ್ಯಾಂಕಿಂಗ್ ವರೆಗೆ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ವೇರಿಯೇಷನ್ಸ್ ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ನಾರ್ಮಲಿ ಈ 41 ಇಂದ 35 ವರೆಗೂ ಅಬ್ಸರ್ವ್ ಮಾಡಿ ಆಲ್ಮೋಸ್ಟ್ 4000 to 5000 ಸ್ಟೂಡೆಂಟ್ಸ್ ಅಲ್ಲೇ ಇದ್ದಾರೆ. ಯಾವ ರೇಂಜ್ ಅಲ್ಲಿ? 35 ಮಾರ್ಕ್ಸ್ ಟು 41 ಮಾರ್ಕ್ಸ್ ರೇಂಜ್ ಅಲ್ಲಿ ಆ ಸ್ಟೂಡೆಂಟ್ಸ್ ಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಅಬ್ಸರ್ವ್ ಮಾಡಬಹುದು. 41 ಮಾರ್ಕ್ಸ್ ಬಂದಿರೋರಿಗೆ 3750 ಇದೆ, 35 ಬಂದಿರೋರಿಗೆ 7900, ಆಲ್ಮೋಸ್ಟ್ 8000 ರ್ಯಾಂಕಿಂಗು ಬಂದಿದೆ. ಸೊ ಇಲ್ಲೂ ಅಬ್ಸರ್ವ್ ಮಾಡೋದಾದ್ರೆ ನೀವು ಅಗೈನ್ 30 to 35 ಅಬ್ಸರ್ವ್ ಮಾಡಿದ್ರೆ 8000 ಇಂದ 12,000 ವರೆಗೂ ಆಲ್ಮೋಸ್ಟ್ 11,500 ವರೆಗೂ ರ್ಯಾಂಕಿಂಗ್ ನೀವು ಎಕ್ಸ್ಪೆಕ್ಟೇಷನ್ಸ್ ಮಾಡಬಹುದು. ಬಿಲೋ 30 ಮಾರ್ಕ್ಸ್ ಇರೋರು ಎಬೋ 11,000 ರ್ಯಾಂಕಿಂಗ್ ಅನ್ನ ಅವರು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ಅಬೌಟ್ MCA. ಅಂಡ್ MTech ಅಲ್ಲಿ ಲಾಸ್ಟ್ ಇಯರ್ ಏನಿದೆ ಅಂತ ನೋಡ್ತಾ ಬರೋಣ. ಇಲ್ಲಿ 79 ಮಾರ್ಕ್ಸ್ ಬಂದಿರೋರಿಗೆ 1400 ರ್ಯಾಂಕ್ ಬಂದಿದೆ, 63 ಬಂದಿರೋರಿಗೆ 1059, 61 ಬಂದಿರೋರಿಗೆ 1075 ಅಂಡ್ 65, 51 ಈ ರೇಂಜಲ್ಲಿ ಬಂದಿರೋರಿಗೆ 1100 ಇಂದ 1500 ವರೆಗೂ ಏನಿದೆ ಮಾರ್ಕ್ಸ್ ರ್ಯಾಂಕ್ ಅವರು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು. ಅದೇ ರೀತಿ 45 ಅಂಡ್ ಬಿಲೋ ಬಂದಿರೋರಿಗೆ 1800 ಬಂದಿದೆ, 1900 ಆಲ್ಸೋ ದೇರ್. ನೋಡಿ 41 to 45 ಏನಿದೆ 1500 to 2500 ರ್ಯಾಂಕಿಂಗ್ ವರೆಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. 40 to 41 to 45 ಯಾರು ಮಾರ್ಕ್ಸ್ ತೆಗೆದಿದ್ದಾರೆ ಅವರು 2500 ವರೆಗೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು. ಬಿಲೋ 40 ಯಾರಿದ್ದಾರೆ ಅವ್ರದೆಲ್ಲ ರ್ಯಾಂಕಿಂಗ್ ಅಬ್ಸರ್ವ್ ಮಾಡಿ. ಇಲ್ಲಿ 39 ಬಂದಿರೋ ಸ್ಟೂಡೆಂಟ್ಸ್ಗೆ ರ್ಯಾಂಕಿಂಗ್ 2851 ಬಂದಿದೆ. ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ 33 ಬಂದಿರೋ ಸ್ಟೂಡೆಂಟ್ಸ್ಗೆ 4624, ಆಲ್ಮೋಸ್ಟ್ ಈ 30 ಬಿಲೋ 40 ಇಂದ ಬಿಲೋ ಅಬೌವ್ 30 ವರೆಗೆ ರ್ಯಾಂಕಿಂಗ್ ಅಲ್ಲಿ ಆಲ್ಮೋಸ್ಟ್ 3000 ಸ್ಟೂಡೆಂಟ್ಸ್ ಆ ರೇಂಜ್ ಅಲ್ಲೇ ರ್ಯಾಂಕಿಂಗ್ ಅನ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು. ಅಂಡ್ ಬಿಲೋ 30 ಯಾರಿದ್ದಾರೆ ಅವರೆಲ್ಲ 5000 ಅಬೌವ್ ರ್ಯಾಂಕಿಂಗ್ ಅನ್ನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು. ಈ ಡಾಟಾ ಬಂದು ಸ್ಟೂಡೆಂಟ್ ಜೆನ್ಯೂನ್ ಡಾಟಾ, ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ ಗಳು ನನಗೆ ಫಿಲ್ ಮಾಡಿರ್ತಕ್ಕಂಥದ್ದು. ಈ ವರ್ಷನೂ ಕೂಡ ನಾನು ಅಗೇನ್ ಗೂಗಲ್ ಫಾರ್ಮ್ ಹಾಕ್ತೀನಿ. ದಯವಿಟ್ಟು ಒನ್ಸ್ ಯು ಗೆಟ್ ದ ರ್ಯಾಂಕ್, ಸೊ ದಯವಿಟ್ಟು ಫಿಲ್ ಮಾಡಿ, ಸೊ ದಟ್ ನಾನು ಬೇರೆ ವಿದ್ಯಾರ್ಥಿಗಳಿಗೂ ಏನ್ ಮಾಡ್ಬೋದು ಇದೇ ರೀತಿಯ ಒಂದು ಇನ್ಫಾರ್ಮೇಶನ್ ಅವ್ರಿಗೂ ಕೂಡ ತಲುಪಿಸ್ಬೋದು. ಸೊ ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.